ಅದಕ್ಕೆ ಅಂತ ಸ್ವಲ್ಪ ಪ್ರೋಸೆಸ್ ಇರುತ್ತೆ. ಕೆಲವು ಸಾಕ್ಷಿಗಳು ಆಧಾರಗಳು ಬೇಕಾಗುತ್ತೆ. ಆ ಥರ ಸಾಕ್ಷಿಗಳು ನಮ್ಮ ಹತ್ರ ಇದೆ. ನಿನಗೆ ಬೇಕು ಅಂತಾದರೆ ಶಿವದೇವಣ್ಣ ಹೊರಗೆ ಬರೋದಕ್ಕೆ ನಿನಗೆ ಸಹಾಯ ನಾವು ಮಾಡ್ತೀವಿ. ನೀವ್ ಹೇಳ್ತಿರೋದು ನಿಜಾನಾ? ನಮ್ಮ ಅಪ್ಪನ ಹೊರಗೆ ಕರ್ಕೊಂಡು ಬರ್ತೀರಾ? ಆಸೆ ಮನುಷ್ಯನ ಬದಲಾಯಿಸುತ್ತೆ ಅನ್ನೋದಕ್ಕೆ ಇಲ್ಲೋಡು, ಇದೇ ಸಾಕ್ಷಿ ಮಯೂರಿ. ಹೌದು, ನಿನ್ ತಂದೆನ ಖಂಡಿತವಾಗ್ಲೂ ಹೊರಗೆ ಕರ್ಕೊಂಡ್ಬರ್ತೀವಿ. ಅದಕ್ಕೆ ನಂದೊಂದು ಕಂಡೀಷನ್ ಇದೆ. ಏನದು? ನಿಮ್ಮ ಆಸ್ತಿಲಿ ಅರ್ಧ ಭಾಗ ಬೇಕು. ಈ ಥರ ಸೈನ್ ನೀವು ಹಾಕಿ ಕೊಟ್ಬಿಟ್ರೆ ನಾನೇ ಸಾಕ್ಷಿಯಾಗಿ ಬಂದು ನಮ್ಮ ಅಣ್ಣನ ಹೊರಗೆ ಬರೋ ಥರ ಮಾಡ್ತೀನಿ. ಮನುಷ್ಯರ ಜೀವಕ್ಕೆ ಆಸ್ತಿಲಿ ಬೆಲೆ ಕಟ್ತೀಯ ನೀನು. ನಿನ್ನ ಹೇಗ್ ನಂಬ್ಲಿ ನಾನು? ಆಸ್ತಿ ಅಷ್ಟೇ ಅಲ್ಲ, ಒಂದು ಪೈಸಾ ಕೂಡ ನಿನಗೆ ಸಿಗೋಕ್ ಬಿಡಲ್ಲ ನಾನು. ನಾನು ನ್ಯಾಯವಾಗಿ ಹೋರಾಡಿ ಅಂಕಲ್ನ ಹೊರಗೆ ಕರ್ಕೊಂಬರ್ತೀನಿ. ತಪ್ಪು ಮಾಡಿರೋ ನಿಮಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಎಮೋಷನಲ್ ಆಗಬೇಡಿ ವಕೀಲ್ ಸಾಹೇಬ್ರೆ. ಶೂಟ್ ಮಾಡಿರೋ ಗನ್ನಲ್ಲಿ ಫಿಂಗರ್ ಪ್ರಿಂಟ್ಸ್ ಇದೆ. ಪಕ್ಕದಲ್ಲಿ ನಿಂತಿರೋ SI ಅವರು ಸಾಕ್ಷಿನ ಹೇಳೋದಕ್ಕೆ ಸಿದ್ಧವಾಗಿದ್ದಾರೆ. ನೀವು ಕ್ರಿಯೇಟ್ ಮಾಡಿರೋ ಸಾಕ್ಷಿಗಳು, ಬದಲಾಯಿಸಿರೋ ಆಧಾರಗಳು ಯಾವುದು ನ್ಯಾಯವಾಗಿ ಹೋರಾಡೋ ನನ್ನ ಮುಂದೆ ಕೆಲ್ಸಕ್ಕೆ ಬರಲ್ಲ. ಸರಿ, ನಿಮ್ಮಿಷ್ಟ. ಸಹಾಯ ಮಾಡಬೇಕು ಅಂತ ಬಂದೆ, ಬೇಡ ಅಂತ ಹೋಗುವಂತಿದ್ದೀರಾ. ಅವ್ರವ್ರ ಕರ್ಮ ಅವರೇ ಅನುಭವಿಸ್ಬೇಕು. ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಕರ್ಮ ಯಾರ್ದು, ಮಾಡಿರೋ ತಪ್ಪಿಗೆ ಯಾರು ಶಿಕ್ಷೆ ಅನುಭವಿಸ್ತಾರೆ ಅಂತ ನಾಳೆ ತಿಳ್ಕೊಳ್ಳೋಣ. ನಾಳೆವರೆಗೂ ಯಾಕೆ, ಇವಾಗಲೇ ಹೇಳ್ತಿದ್ದೀನಿ ಕೇಳು. ಶಿವದೇವಣ್ಣನಿಗೆ ಗಲ್ಲು ಶಿಕ್ಷೆ ಆಗೋ ಥರ ಮಾಡದೇ ಇದ್ರೆ ನನ್ನ ಹೆಸರು ಅಗ್ನಿದೇವನೇ ಅಲ್ಲ. ಹಾಗಿದ್ರೆ ಹೆಸರು ಬದಲಾಯಿಸ್ಕೊಳ್ಳೋಕೆ ರೆಡಿ ಆಗಿರು. ಇನ್ನೊಂದ್ಸಲ ಈ ಮನೆಗಲ್ಲ, ಈ ಏರಿಯಾದಲ್ಲಿ ಎಲ್ಲೇ ಕಾಣಿಸ್ಕೊಂಡ್ರು ನಾನಿನ್ನ ಸುಮ್ಮನೆ ಬಿಡಲ್ಲ. ಹೋಗು. ಬನ್ನಿ ಡ್ಯಾಡಿ. ವಕೀಲ್ ಸಾಹೇಬ್ರೆ, ಗಲ್ಲು ಶಿಕ್ಷೆ ಅಂತ ಹೇಳ್ತಿದಾರಲ್ಲ, ನನಗೆ ಭಯ ಆಗ್ತಿದೆ. ಭಯ ಯಾಕವೇರಿ? ನಾನಿದ್ದೀನಲ್ವಾ. ಶಿವದೇವ್ ಅಂಕಲ್ನ ಕಾಪಾಡೋ ಜವಾಬ್ದಾರಿ ನಂದು. ಬಾ ಕಾವೇರಿ. ನಾನು ಅನ್ಕೊಂಡಿದ್ದಕ್ಕಿಂತನೂ ಇದು ತುಂಬಾ ದೊಡ್ಡ ಗಲಾಟೆ ಆಗುತ್ತೆ ಅನ್ಸುತ್ತೆ. ನಿನಗೆ ಗಲಾಟೆ ತರ ಕಾಣಿಸ್ತಿದೆ, ಆದ್ರೆ ನನಗೆ ಸಹಾಯ ಮಾಡೋ ಮನುಷ್ಯರ ತರ ಕಾಣಿಸ್ತಾ ಇದ್ದಾರೆ. ಶತ್ರುಗೆ ಶತ್ರು, ನಮಗೆ ಮಿತ್ರರಾಗೋ ಚಾನ್ಸ್ ಇದೆ. ಬಾರಮ್ಮ. ಹಲೋ, ನೀವು? ನಾನು ಪೃಥ್ವಿಗೆ ದೊಡ್ಡ ಅತ್ತೆ. ನನ್ನ ಹೆಸರು ಕಲಾವತಿ. ಇವಳು ನನ್ನ ಮಗಳು ಶ್ರುತಿ. ಓ, ಪೃಥ್ವಿನ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ ಇವಳೇನಾ? ಹೌದು. ತಾಳಿ ಕಟ್ಟೋ ಸಮಯದಲ್ಲಿ ಅವಳ ಬಗ್ಗೆ ಗೊತ್ತಾಗಿ ನನ್ನ ಭಾವ ಎದ್ದೋಗಿದ್ದು. ಆ ಪೊಲೀಸ್ 1 ನಿಮಿಷ ಲೇಟಾಗಿ ಬಂದಿದ್ರೂ ನಾನು ಪ್ರೀತಿಸಿದವನ್ಗೆ ಹೆಂಡತಿ ಆಗಿರ್ತಿದ್ದೆ. ನಾವೇನಾದ್ರೂ ಅನ್ಕೊಂಡ್ರೆ ಅದನ್ನ ತಡೆಯೋದು, ಸಿಗ್ಬೇಕಾಗಿರೋದನ್ನ ದೂರ ಮಾಡೋದು ಆ ಕಾವೇರಿಗೆ ಅಭ್ಯಾಸ ಆಗೋಗಿದೆ. ಹಳ್ಳಿಲ್ ಬೆಳೆದಿರೋದಲ್ವಾ, ಅದಕ್ಕೆ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿರೋದು. ಪೃಥ್ವಿ ಅಂದ ನೋಡಿ, ಆಸ್ತಿ ನೋಡಿ ಮದ್ವೆ ಮಾಡ್ಕೊಂಡ್ಲು. ಅವನ್ನ ಬಿಟ್ಟು ಹೋದ್ರೆ ಅವಳ ಜೀವನ ನಾಶ ಆಗುತ್ತೆ ಅಂತ ಹಿಂದೆ ಬಿದ್ಬಿಟ್ಟಿದ್ದಾಳೆ. ಕಾವೇರಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು ಅನ್ಸತ್ತೆ. ಏನು ಗೊತ್ತಿದ್ರೇನು, ಅವರಿಂದ ನಮಗೆ ತುಂಬ ಅನ್ಯಾಯ ಆಗ್ಬಿಟ್ಟಿದೆ. ಎಲ್ಲ ಮರೆತು ಸಹಾಯ ಮಾಡಬೇಕು ಅಂತ ಬಂದ್ರೆ ಬೇಡ ಹೋಗಿ ಅಂತಿದ್ದಾನೆ. ಏನು ಸಹಾಯನಾ? ನನಗೆ ಯಾಕೋ ನಿಮ್ ಮಾತನ್ನ ಕೇಳ್ತಾ ಇದ್ರೆ ದ್ವೇಷ, ಪ್ರತೀಕಾರ ಕಾಣಿಸ್ತಾ ಇದೆ. ಕೋರ್ಟ್ ಕೇಸ್ಗಳು, ಸಾಕ್ಷಿಗಳು, ಆಸ್ತಿ ಪತ್ರಗಳಂತ ಏನೇನೋ ಕೇಳಿಸ್ತಾ ಇತ್ತು. ಓ, ಎಲ್ಲ ಕೇಳಿಸ್ಕೊಂಡ್ರಿ ಅಂದಾಗಾಯ್ತು. ಸರಿ, ನಿಮ್ಮ ಹತ್ರ ಎಲ್ಲ ಮುಚ್ಚುಮರೆ ಯಾಕೆ, ನಿಜ ಹೇಳ್ಬಿಡ್ತೀನಿ ಕೇಳಿ. ಶಿವದೇವ ನನಗೆ ಸಂಬಂಧದಲ್ಲಿ ಅಣ್ಣ ಆಗಬೇಕು.
ಒಂದು ಮರ್ಡರ್ ಮಾಡಿ ಜೈಲಲ್ಲಿದ್ದಾನೆ. ಆ ಮನೇಲಿರೋರೆಲ್ಲರೂ ಬಸ್ ಆಕ್ಸಿಡೆಂಟಲ್ಲಿ ಸತ್ತೋಗಿ ಅವನೊಬ್ಬನೇ ಉಳಿದಿರೋದು. ಮರ್ಡರ್ ಕೇಸಲ್ಲಿ ಗಲ್ಲು ಶಿಕ್ಷೆ ಕೊಡಿಸಿ ಆ ಆಸ್ತಿನೆಲ್ಲ ಲಪ್ಟಾಯಿಸ್ಬೇಕು ಅನ್ನೋದೇ ನನ್ನ ಪ್ಲ್ಯಾನ್. ಆದರೆ ಮಧ್ಯದಲ್ಲಿ ಪೃಥ್ವಿ ಇನ್ವಾಲ್ವ್ ಆಗಿ ಶಿವದೇವಣ್ಣನ ಕೇಸಿಂದ ಹೊರಗೆ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ. ಅಂದ್ರೆ ಪೃಥ್ವಿ ಈ ಕೇಸ್ನ ವಾದ ಮಾಡಬಾರ್ದು ಅಷ್ಟೇ ಅಲ್ವಾ? ಹೌದು, ಪೃಥ್ವಿ ತುಂಬಾ ಬುದ್ಧಿವಂತ. ಟೇಕ್ ಆಫ್ ಮಾಡಿರೋ ಯಾವ ಕೇಸ್ನು ಸೋತಿಲ್ಲ. ಈಗ ಈ ಕೇಸ್ನು ಗೆದ್ರೆ ನಮ್ಮ ಆಸೆಗಳು ಆಸ್ತಿ ಎರಡು ದೂರ ಆಗುತ್ತೆ. ಯಾವುದು ದೂರ ಆಗಲ್ಲ, ಎಲ್ಲನೂ ನೀವ್ ಅನ್ಕೊಂಡ ಹಾಗೆ ಆಗುತ್ತೆ. ನಿಮ್ಗೆ ನಾನ್ ಸಹಾಯ ಮಾಡ್ತೀನಿ. ನೀವಾ? ಹೇಗೆ? ಪೃಥ್ವಿನ ನಾಳೆ ಕೋರ್ಟ್ಗೆ ಬರೋದಕ್ ಬಿಡಲ್ಲ, ಈ ಕೇಸ್ ವಾದ ಮಾಡಕ್ ಬಿಡಲ್ಲ. ನಿಮ್ಮ ಅಣ್ಣಂಗೆ ಗಲ್ಲು ಶಿಕ್ಷೆ ಆಗೋ ಥರ ನೀವು ಪ್ಲಾನ್ ಮಾಡ್ಕೊಳ್ಳಿ. ನಿಜವಾಗ್ಲೂ ನೀವು ಹೇಳ್ದಂಗೆ ಮಾಡಿದ್ರೆ ನನಗೆ ಬರೋ ಆಸ್ತಿಲಿ 50-50 ಮಾಡ್ಕೊಳ್ಳೋಣ. ಏನು ಅರ್ಧ ಆಸ್ತಿ ಕೊಟ್ಬಿಡ್ತೀರಾ? ನಮ್ಗಂತೂ ನಂಬಿಕೆ ಇಲ್ಲ. ಅದೇನ್ರಿ ಹಾಗಂತಿದ್ದೀರಾ? ಕಷ್ಟ ಬಂದಾಗ ಸಹಾಯ ಕೇಳೋದು ಆಮೇಲೆ ಪ್ಲೇಟ್ ಬದಲಾಯಿಸೋದು ನಿಮ್ಮಂತವ್ರಿಗೆ ಅಭ್ಯಾಸ ಅಲ್ವಾ ಅಂತ ನನ್ನ ಅನುಮಾನ. ನಮಗೆ 50% ಕೊಡೋ ಅವಶ್ಯಕತೆ ಇಲ್ಲ, ಆದ್ರೆ ಒಂದು 10% ಕೊಟ್ರೆ ಸಾಕು. ಹಾ ಅಯ್ಯೋ, ನಾವೆಲ್ಲ ಆ ಥರ ಅಲ್ಲಪ್ಪ. ಆದರೂ ಸರಿ, ನೀವು ಕೇಳ್ತಿದ್ದೀರಾ ಅಂತ 10 ಅಲ್ಲ 20 ತಗೊಳ್ಳಿ. ನಿಮ್ ಮಾತುಗಳನ್ನ ಕೇಳ್ತಿದ್ರೆ ದುಡ್ಡಿನ ಮೇಲೆ ಆಸೆ ಇಲ್ಲ ಅಂತ ಗೊತ್ತಾಗ್ತಿದೆ. ಆದ್ರೂ ಕೂಡ ನೀವೇ ಬಂದು ನಮಗೆ ಯಾಕೆ ಹೆಲ್ಪ್ ಮಾಡ್ತಿದ್ದೀರಾ? ನೀವು ಕಾವೇರಿಗೆ ಶತ್ರುಗಳು ಅನ್ನೋದಕ್ಕೆ. ಅವಳು ಈ ಮನೇಲಿರೋದು ನನಗೆ ಇಷ್ಟ ಇಲ್ಲದೆ ಇರೋದಕ್ಕೆ. ಅವಳ ಮೇಲಿರೋ ಕೋಪಕ್ಕೇನೆ ನಿಮ್ಗೆ ಸಹಾಯ ಮಾಡ್ತಿರೋದು. ಅರ್ಥ ಆಯ್ತು. ನೀವ್ ಹೇಳ್ದಂಗೆ ಪೃಥ್ವಿನ ತಡೆದ್ರೆ ಕಾವೇರಿನ ಈ ಮನೆಯಿಂದ ಆಚೆ ಹಾಕಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು ಮಯೂರಿ. ನಿನ್ನ ಫೋನ್ ನಂಬರ್ ಹೇಳು. ಸರಿ, ನೀವೀಗ್ಲೇ ಹೊರಡಿ. ತುಂಬಾ ಹೊತ್ತು ನೀವು ಇಲ್ಲಿರೋದು ಒಳ್ಳೇದಲ್ಲ. ಓಕೆ, ಪ್ಲ್ಯಾನ್ ಏನು ಹೇಗೆ ಅನ್ನೋದು ನನಗೆ ಫೋನ್ ಮಾಡಿ ಹೇಳಿ. ಸರಿ. ಅಮ್ಮ, ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರೆ ಕಾವೇರಿ ವಿಷಯದಲ್ಲಿ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ ಅನ್ನಿಸ್ತಿದೆ. ಅವಳನ್ನ ಆಚೆ ಹಾಕೋದೇ ಅಲ್ವಾ ನಮಗ್ ಬೇಕಾಗಿರೋದು. ಅದಕ್ಕೋಸ್ಕರ ನೀನ್ ಏನ್ ಹೇಳಿದ್ರು ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಶ್ರುತಿ. ಅಮ್ಮಮ್ಮ, ಕೋರ್ಟಿಗೆ ಹೋಗ್ತಿದ್ಯಪ್ಪ? ಹೌದು ಅಮ್ಮಮ್ಮ. ಯಾವ ಕೇಸ್ ಮೇಲಪ್ಪ? ಶಿವದೇವ್ ಅಂಕಲ್. ಅವ್ರು ಯಾರು? ನಮ್ಮ ಅಪ್ಪ ಅಮ್ಮನ್ ಬಿಟ್ರೆ ನನ್ನ ನೋಡ್ಕೊಂಡವರು. ನಾನು ಈ ಸ್ಥಾನಕ್ಕೆ ಬರೋದಕ್ಕೆ ಒಂದು ಲೆಕ್ಕದಲ್ಲಿ ಅವರು ಕೂಡ ಕಾರಣ. ಅಂತ ಒಳ್ಳೆ ಮನುಷ್ಯ ಅನ್ಯಾಯವಾಗಿ ಮಾಡದೇ ಇರೋ ತಪ್ಪಿಗೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಅವ್ರನ್ನ ನಿರ್ದೋಷಿಯಾಗಿ ಆಚೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನನ್ಗೆ ಆಶೀರ್ವಾದ ಮಾಡಿ ಅಮ್ಮಮ್ಮ. ವಿಜಯಸ್ತು. ಒಳ್ಳೇದಕ್ಕೋಸ್ಕರ ನೀನು ಮಾಡೋ ಹೋರಾಟದಲ್ಲಿ ನ್ಯಾಯನೇ ಗೆಲ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಪ್ಪ. ಥ್ಯಾಂಕ್ ಯು ಅಮ್ಮಮ್ಮ. ಹೋಗೋಣ ಕಾವೇರಿ. ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಅಡ್ಡ ಬರೋ ಬೆಕ್ಕಿನ ಥರ ಇವಳು ಯಾಕೋ ನಿನ್ ಜೊತೆ? ಶಿವದೇವ್ ಅಂಕಲ್ನ ಕಾವೇರಿ ಅಪ್ಪ ಅಂತ ಕರಿತಾ ಇದ್ಲು. ಅದಷ್ಟೇ ಅಲ್ಲದೆ ಈ ಕೇಸಲ್ಲಿ ಉಳಿದಿರೋ ಒಂದೇ ಒಂದು ಸಾಕ್ಷಿ ಅಂದ್ರೆ ಅದು ಇವಳೆ. ಸಾವಿತ್ರಿ, ಬಂದೆ ಅತ್ತೆ. ಪೃಥ್ವಿ ಮನೆಯಿಂದ ಮೊದಲನೇ ಸಲ ಕೋರ್ಟಿಗೆ ಹೋಗ್ತಿದ್ದಾನೆ. ಈ ಕೇಸಲ್ಲಿ ಅವನಿಗೆ ಗೆಲುವು ಸಿಗ್ಬೇಕು ಅಂದ್ರೆ ನನ್ನ ಆಶೀರ್ವಾದ ಅಲ್ಲದೆ ದೇವರ ಆಶೀರ್ವಾದ ಕೂಡ ಇರಬೇಕು. ಅವನ ದೇವ್ರ ಕೊನೆ ಕರ್ಕೊಂಡು ಹೋಗಿ ಕುಂಕುಮ ಇಟ್ಟು ಅಕ್ಷತೆ ಹಾಕ್ಸಿ ಹೂ ಕೊಟ್ಟು ಕಳಿಸು. ಅಮ್ಮಮ್ಮ, ಇದೆಲ್ಲ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ. ಕೋರ್ಟ್ಗೆ ಏನಾದರೂ ಲೇಟಾಗಿ ಹೋದ್ರೆ ಪ್ರಾಬ್ಲಮ್ ಆಗತ್ತೆ.
ತಂದೆ ತಾಯಿ ದೇವ್ರಿಗೆ ಸಮಾನ ಅಂತಾರಲ್ವಾ, ನಾನು ಅವರಿಬ್ರು ಆಶೀರ್ವಾದನೇ ತಗೊಂಡು ಹೋಗ್ತೀನಿ. ಆಶೀರ್ವಾದ ಮಾಡಿ ನನಗೆ. ಒಳ್ಳೇದಕ್ಕೆ ಹೋರಾಡೋರ್ಗೆ ಆ ದೇವ್ರು ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ಹುಷಾರಾಗಿ ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್ ಪೃಥ್ವಿ. ಥ್ಯಾಂಕ್ ಯು ಅಪ್ಪ. ಬಾ ಕಾವೇರಿ. ಏನಮ್ಮ ಇದು? ಏನಮ್ಮ ಇದು? ಸೆಂಟಾ? ಸೆಂಟ್ ತರ ಇರೋ ಸ್ಲೋ ಪಾಯ್ಸನ್ ಮಮ್ಮಿ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ವಿಷ. ವಿಷ ಅಂದ್ರೆ ಪ್ರಾಣಕ್ಕೆ ಅಪಾಯ ಆಗಲ್ವಾ? ಏನೂ ಆಗಲ್ಲಮ್ಮ. ಇದ್ರ ಸ್ಮೆಲ್ 5 ನಿಮಿಷ ತಗೊಂಡ್ರೆ ಕಣ್ಣು ಮೂಗು ಮುಚ್ಚೋಗಿ ಉಸಿರಾಡೋದಕ್ಕೂ ತುಂಬಾ ಕಷ್ಟ ಆಗಿ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಓ, ಅಂದ್ರೆ ಈ ಕಾರ್ ಕೋರ್ಟ್ವರೆಗೂ ಹೋಗ್ದೇನೆ ರೋಡ್ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಅಂದ್ರೆ ನಾವು ಅಗ್ನಿದೇವಂಗೆ ಕೊಟ್ಟಿರೋ ಮಾತು ಉಳಿಸ್ದಂಗಾಯ್ತು ಅಷ್ಟೇ ಅಲ್ಲ? ಎಸ್, ಹೌದು ಮಮ್ಮಿ. ಹಲೋ ಅಗ್ನಿದೇವ ಅವರೇ. ಶ್ರುತಿ, ಪೃಥ್ವಿ ಎಲ್ಲಿದ್ದಾನೆ? ಈಗಷ್ಟೇ ಕೋರ್ಟ್ಗೆ ಹೊರಟಿದ್ದಾನೆ. ಅದೇನು ಅವನು ಕೋರ್ಟ್ಗೆ ಬರ್ದೇ ಇರೋ ಥರ ಮಾಡಬೇಕು ಅನ್ನಲ್ಲ. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಮಧ್ಯದಲ್ಲೇ ನಿಂತು ಹೋಗೋ ವ್ಯವಸ್ಥೆ ಮಾಡಿದ್ದೀನಿ. ನೀವು ಧೈರ್ಯವಾಗಿರಿ. ಮಧ್ಯದಲ್ಲಿ ಅಂದರೆ ಎಲ್ಲಿವರೆಗೂ ಬರ್ತಾನೆ? ನಾನು ಈಗಲೇ ಅವನನ್ನ ಫಾಲೋ ಮಾಡ್ತೀನಿ. ಕಾರ್ ನಿಲ್ತಿದ್ದಾಗೇನೆ ನಿಮಗೆ ಫೋನ್ ಮಾಡ್ತೀನಿ. ಸರಿ, ಆವಾಗ ನನಗೆ ಅಪ್ಡೇಟ್ ಕೊಡ್ತಾ ಇರಿ. ಸರಿ. ನಡಿ. ಅಜ್ಜಿ ದೇವಸ್ಥಾನಕ್ಕೆ ಹೋಗೋ ಸಮಯದಲ್ಲಿ ಅಪ್ಪನ ತುಂಬಾ ಸಲ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಂಡ್ರು. ಜಾಮೀನ್ ಸಿಕ್ಕಿದ ತಕ್ಷಣನೇ ಅಪ್ಪನ ಮನೆ ಕರ್ಕೊಂಡ್ ಬಂದ್ರೆ ಅದನ್ನ ಅಜ್ಜಿ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಆ ಸಂತೋಷ ನೋಡ್ದೇನೆ ಹೊರಟು ಹೋದ್ರು. ಈ ವಿಷಯ ಗೊತ್ತಿಲ್ದಿರೋ ಅಪ್ಪ ಇನ್ನೂ ಜೈಲಲ್ಲೇ ಇದ್ದಾರೆ. ಯಾವುದೇ ತಪ್ಪು ಮಾಡ್ದಿರೋ ಅಪ್ಪ ಅಪರಾಧಿಯಾಗಿ 4 ಗೋಡೆ ಮಧ್ಯೆ ಎಷ್ಟು ನರಕ ಅನುಭವಿಸ್ತಿದ್ದಾರೋ. ನೊಂದ್ಕೋಬೇಡ ಕಾವೇರಿ. ನಾವು ರಾಜಮಾತೆನ ಮತ್ತೆ ಕರ್ಕೊಂಡು ಬರೋಕ್ಕಾಗದೇ ಇದ್ರು ಖಂಡಿತವಾಗ್ಲೂ ಅಂಕಲ್ಗೆ ಬೇಲ್ ಸಿಗೋ ಹಾಗೆ ಮಾಡ್ತೀನಿ. ಈ ವಿಷಯದಲ್ಲಿ ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ಜೈಲಲ್ಲಿರೋ ಅಂಕಲ್ನ ಕಡೆ ಪಕ್ಷ ನೋಡಕ್ಕೂ ಬಿಡದಿರೋ ಹಾಗೆ ಮಾಡ್ಬಿಟ್ಟು ಅಗ್ನಿದೇವ್. ನೋಡದೆ ಇದ್ದಿದ್ದೆ ಒಳ್ಳೇದು ಸಾಹೇಬ್ರೆ. ಯಾಕೆ ಅಂದ್ರೆ ನೀವೇನು ಮಾತಾಡ್ದೇನೆ ಅಪ್ಪ ಅಜ್ಜಿ ಬಗ್ಗೆನೆ ಕೇಳ್ತಾರೆ, ನೋಡ್ಬೇಕು ಅಂತ ಹಠ ಮಾಡ್ತಾರೆ.
ಆ ನೋವನ್ನ ಕಣ್ಣಾರೆ ನೋಡಕ್ಕಾಗಲ್ಲ, ನಿಜನ ಧೈರ್ಯವಾಗಿ ಹೇಳಕ್ಕೂ ಆಗಲ್ಲ. ಇವತ್ತು ಕೋರ್ಟಲ್ಲಿ ನಿನ್ನ ತಂದೆನ ರಿಲೀಸ್ ಮಾಡಿಸೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಕಾವೇರಿ. ಕಡೆ ಪಕ್ಷ ಬೇಲಾದ್ರೂ ಸಿಗೋ ಹಾಗೆ ಮಾಡ್ತೀನಿ. ಅವರು ನಿರ್ದೋಷಿಯಾಗಿ ಆಚೆ ಬಂದ್ಮೇಲೆ ಆವಾಗ ನಿಜ ಹೇಳೋಣ ಅವ್ರಿಗೆ. ಸರಿ ವಕೀಲ್ ಸಾಹೇಬ್ರೆ. ಇನ್ನು ಎಷ್ಟು ದೂರ ಹೋಗ್ತಾರೆ ಇವರು? ಅಷ್ಟಕ್ಕೂ ಆ ಸೆಂಟ್ ಕೆಲಸ ಮಾಡುತ್ತಾ ಇಲ್ವಾ? ಅಮ್ಮ, ಅದು ಸೆಂಟ್ ಅಲ್ಲ, ಸ್ಲೋ ಪಾಯ್ಸನ್ ಅಂತ ಹೇಳಿದ್ನಲ್ಲ. ಏನೋ ಒಂದು, ಆದ್ರೂ ಇಷ್ಟು ಸ್ಲೋನಾ? ಕಾವೇರಿ, ನಿನ್ಗೇನಾದ್ರೂ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇದೆಯಾ? ಹೌದು ವಕೀಲ್ ಸಾಹೇಬ್ರೆ, ಕಾರ್ಗೇನಾದ್ರೂ ಸಮಸ್ಯೆ ಆಗಿದ್ಯಾ? ಇಲ್ಲ, ಆ ಥರ ಏನಾದರೂ ಇದ್ದಿದ್ರೆ ಸ್ಮೆಲ್ ಬೇರೆ ಥರ ಇರ್ತಿತ್ತಲ್ವಾ? ಐ ಥಿಂಕ್ ಆ ಪರ್ಫ್ಯೂಮ್ ಬಾಟ್ಲಿಂದ ಬರ್ತಿದೆ ಅನ್ಸುತ್ತೆ. ಮೊದಲು ಅದನ್ನ ಆಚೆ ಹಾಕು. ಯಾಕೋ ಬರ್ತಿಲ್ಲ ಸಾಹೇಬ್ರೆ. ವಕೀಲ್ ಸಾಹೇಬ್ರೆ, ಏನಾಯ್ತು? ವಕೀಲ್ ಸಾಹೇಬ್ರೆ, ಏನಾಗ್ತಿದೆ ಸಾಹೇಬ್ರೆ? ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಕಾರ್ ನಿಂತು ಹೋಯ್ತು ಅಂದ್ರೆ ನಿನ್ ಸಣ್ಣ ಕೆಲಸ ಮಾಡ್ತು ಅಂತ ಆಯ್ತು. ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ನೋಡೋಣ ಬಾ, ಇಳಿ ಇಳಿ. ನಡಿ ನಡಿ. ನನ್ನನ್ನ ಬೇಡ ಅಂತ ಕಾವೇರಿನ ಮದ್ವೆ ಆಗಿದ್ಯಾ? ಅದ್ ಹೇಗ್ ಖುಷಿಯಾಗಿರ್ತೀಯೋ ನಾನು ನೋಡ್ತೀನಿ. ಮಮ್ಮಿ, ಕಾವೇರಿ, ನೀತಿಗೋಸ್ಕರ ನ್ಯಾಯಕ್ಕೋಸ್ಕರ ಅಂತ ಹೊರಗಡೆ ಬಂದ್ರಿ. ಈಗ ನೋಡು, ಇಬ್ರು ಹೇಗ್ ನಿದ್ದೆ ಮಾಡ್ತಿದ್ದೀರಾ. ಅಗ್ನಿದೇವ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಹಲೋ ಶ್ರುತಿ. ಹಲೋ ಅಗ್ನಿದೇವ ಅವ್ರೆ, ನನ್ನ ಭಾವ ಮತ್ತೆ ಕಾವೇರಿ ಇದ್ದಿದ್ದ ಕಾರು ಮಧ್ಯ ರೋಡಲ್ಲೇ ನಿಂತು ಹೋಗಿದೆ. ಮತ್ತೆ ಕಾರಲ್ಲವರು ಹಾಯಾಗಿ ಮಲ್ಕೊಂಡಿದ್ದಾರೆ. ಕೋರ್ಟ್ ಸೆಷನ್ ಮುಗಿಯೋವರೆಗೂ ಪ್ರಜ್ಞೆ ಬರಲ್ಲ ಅವ್ರಿಗೆ. ನೀನ್ ಹೇಳ್ತಿರೋದು ನಿಜಾನೇನಾ? ಬೇಕು ಅಂದ್ರೆ ಫೋಟೋ ತೆಗೆದು ಕಳಿಸ್ತೀನಿ, ಅವಾಗಾದ್ರೂ ನೋಡಿ ನಂಬ್ತೀರಾ? ಬೇಡ ಬೇಡ, ನಾನು ನಿಮ್ಮನ್ನ ನಂಬ್ತೀನಿ. ಡಿಫೆನ್ಸ್ ಲಾಯರ್ ಇಲ್ದೆ ಕೇಸ್ನಲ್ಲಿ ಗೆಲ್ತಾ ಇರೋ ನಿಮಗೆ ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ನಿಮ್ ಸಪೋರ್ಟ್ ಇಂದಾನೆ.
ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಹೇಳ್ದಾಗೆ ಮಾಡಿದ್ಲಮ್ಮ. ಪೃಥ್ವಿ ಕಾವೇರಿ ಕೋರ್ಟ್ಗೆ ಬರೋದೇ ಇಲ್ಲ. ಅಂದ್ರೆ ಈ ಕೇಸ್ ಆಸ್ತಿ ಎಲ್ಲ ನಮ್ದೇ. ಹೌದು ಮಯೂರಿ, ರೋಡ್ ಮಧ್ಯದಲ್ಲಿ ನಿಂತಿರೋರ್ನ ಕಾಪಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.